ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಪ್ಯಾಕೆಟ್ ಹಾಲಿನಿಂದ ಮನೆಯಲ್ಲೇ ಶುದ್ಧ ತುಪ್ಪವನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಇದೇ ತುಪ್ಪಕ್ಕೆ ಅಂಗಡಿಯಲ್ಲಿ ತುಂಬ ದುಡ್ಡನ್ನು ಕೊಟ್ಟು ತರಬೇಕಾಗುತ್ತೆ. ಆದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದು ಆರೋಗ್ಯಕರವಾಗಿಯೂ ಇರುತ್ತೆ, ಹಾಗೆ ಯಾವುದೇ ಕಲಬೆರಕೆಗಳು ಇರೋದಿಲ್ಲ. ನೀವು ಈ ರೀತಿಯಾಗಿ ಮನೆಯಲ್ಲೇ ತುಪ್ಪವನ್ನು ಸುಲಭವಾಗಿ ಮಾಡ್ಕೊಳ್ಬಹುದು. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನಾವಿಲ್ಲಿ ತೊಗೊಳ್ತಕ್ಕಂಥದ್ದು ಕೇವಲ ಅರ್ಧ ಲೀಟರು ಹಾಲು. ಅದರಲ್ಲಿ ನಾನು ಇಷ್ಟು ತುಪ್ಪವನ್ನು 15 ದಿನಗಳಿಗೊಂದ್ಸರಿ ಮಾಡ್ಕೋತೀನಿ. ನೋಡಿ, ಹಾಲನ್ನು ಈ ಥರ ಗಟ್ಟಿಯಾಗಿ ನೀರು ಹಾಕಬಾರ್ದು, ಹಾಗೆ ಕಾಯಿಸಿ ಒಂದು 5-6 ಗಂಟೆಗಳ ಕಾಲ ಫ್ರಿಜ್ಜಿನಲ್ಲಿ ಇಟ್ಬಿಡಬೇಕು. ನಾನಿಲ್ಲಿ ತೊಗೊಂಡಿರೋದು ನಂದಿನಿದು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಆ ಹಾಲು, ಶುಭಂ ಹಾಲು. ನೀವು ಗಟ್ಟಿಯಾಗಿರೋ ಹಾಲನ್ನೇ ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಬೇರೆ ಹಾಲಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ನೀರು ಹಾಕದೆ ಕಾಯಿಸಿ ಒಂದು 7-8 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ದಪ್ಪ ಕೆನೆ ಬರುತ್ತೆ. ನಾವು ಇದನ್ನು ಎತ್ಕೊಂಡ್ರೆ ಆಯಿತು. ಡೈಲಿ ಈ ಥರ ಸ್ಟೋರ್ ಮಾಡಿ ನಾನಿಲ್ಲಿ 15 ದಿನ ಆಗಿದೆ. ಇಷ್ಟು ಒಂದು ಬಾಕ್ಸ್ ಆಗೋಷ್ಟು ಕೆನೆ ಸ್ಟೋರ್ ಆಗಿದೆ. ಇದರಲ್ಲಿ ತುಪ್ಪ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ. ನಾನಿಲ್ಲಿ 1 ಬಾಟ್ಲ್ ಆಗೋಷ್ಟು ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಇದನ್ನು ಫ್ರಿಜ್ಜಿಂದ ತೆಗೆದು ಕೂಡಲೇ ರುಬ್ಬೋದಕ್ಕೆ ಹೋಗಬೇಡಿ. ಒಂದು 2-3 ಗಂಟೆಗಳ ಕಾಲ ಆಚೆ ಇಟ್ಕೊಳ್ಳಿ. ಆಮೇಲೆ ನಾವಿದನ್ನು ಸ್ವಲ್ಪವಾಗಿ ಹಾಕಿ ರುಬ್ಕೋಬೇಕಾಗುತ್ತೆ. ಪೂರ್ತಿ ಒಂದೇ ಸಲ ಹಾಕಿ ರುಬ್ಬೋದಕ್ಕೆ ಆಗೋದಿಲ್ಲ. ನಾನಿಲ್ಲಿ ಕೋಲ್ಡ್ ವಾಟರನ್ನು ಸ್ವಲ್ಪ ಹಾಕಿ ಇದನ್ನು ಮಿಕ್ಸಿಲಿ ರುಬ್ಕೋತಾ ಇದ್ದೀನಿ. ನೋಡಿ, ರುಬ್ಬಿದಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದೇ ರೀತಿ ನಾವಿಲ್ಲಿ ಎಲ್ಲ ಕೆನೆಯನ್ನು ಕೂಡ ರುಬ್ಬಿ ತೊಗೋಬೇಕಾಗುತ್ತೆ. ನಾನಿಲ್ಲಿ ಮತ್ತೆ ಸೆಕೆಂಡ್ ಬ್ಯಾಚ್ ಕೂಡ ನಾನು ರುಬ್ಬಿ ತೊಗೊಂಡೆ. ಇದೇ ರೀತಿ ನಾನಿಲ್ಲಿ 4 ಬಾರಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಅಂದರೆ ನಾವು ಹಾಲನ್ನ ಕಾಯಿಸಿ ಕೆನೆಯನ್ನು ಸುಮ್ಮನೆ ವೇಸ್ಟ್ ಮಾಡ್ತೀವಿ. ಅದಕ್ಕಿಂತ ಈ ಥರ ಸ್ಟೋರ್ ಮಾಡೋದ್ರಿಂದ ಮನೆಗೆ ಬೇಕಾಗುವಷ್ಟು ತುಪ್ಪವನ್ನು ಕೂಡ ನಾವು ತಯಾರಿಸ್ಕೋಬೋದು. ನಾನು ತುಪ್ಪವನ್ನು ಹೊರಗಡೆ ತೊಗೊಳ್ಳೋದೇ ಇಲ್ಲ, ತಿಂಗಳಿಗಾಗುವಷ್ಟು ಮನೆಯಲ್ಲೇ ಮಾಡ್ಕೋತೀನಿ. ನಾನಿಲ್ಲಿ ಉಂಡೆ ಕಟ್ಟೋದಕ್ಕೆ 3 ಬ್ಯಾಚ್ದು ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ 1 ಬ್ಯಾಚ್ದು ಹಾಗೆ ಇದೆ. ಇಲ್ಲಿ ನನಗೆ ಉಂಡೆ ಕಟ್ಟೋದಕ್ಕೆ ಜಾಗ ಸಾಕಾಗಲಿಲ್ಲ ಅನಿಸ್ತು, ಹಾಗಾಗಿ ನಾನು ಮತ್ತೆ ಅದನ್ನು ಮತ್ತೊಮ್ಮೆ ಹಾಕ್ಕೊಂಡೆ. ಇಲ್ಲಿ ಟೋಟಲ್ ಆಗಿ ನಮಗೆ 4 ಉಂಡೆಗಳು ಬೆಣ್ಣೆ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ, ಏನೂ ಆರ್ಟಿಫಿಷಿಯಲ್ ಇಲ್ಲ ಇದರಲ್ಲಿ, ನಾವೇ ರೆಡಿ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ನನಗೆ 4 ಉಂಡೆಗಳಾಗುವಷ್ಟು ಬೆಣ್ಣೆ ಬಂದಿದೆ. ನಾವು ಇದನ್ನು ಬೇಕಾದರೆ ಫ್ರಿಜ್ನಲ್ಲಿಟ್ಟು ನಮಗೆ ಬೇಕಾದಾಗ ಕಾಯಿಸ್ಕೋಬೋದು, ಆದರೆ ನಾನು ಆಗಲೇ ಕಾಯಿಸ್ಕೊತೀನಿ. ನೋಡಿ, ಈ ಬೆಣ್ಣೆಯನ್ನು ಈ ಥರ ಪ್ರೆಸ್ ಮಾಡಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಮಜ್ಜಿಗೆ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಮತ್ತು ನಾವು ತುಂಬ ದಿನದಿಂದ ಸ್ಟೋರ್ ಮಾಡಿ ಇಟ್ಟಿರೋದ್ರಿಂದ ಅದು ಸ್ಮೆಲ್ ಬರಬಾರ್ದು. ಅದಕ್ಕೆ ನಾವಿಲ್ಲಿ ಬೆಣ್ಣೆನ ಎಷ್ಟು ಚೆನ್ನಾಗಿ ತೊಳಿತೀವಿ, ತುಪ್ಪ ಅಷ್ಟು ಘಮ ಚೆನ್ನಾಗಿರುತ್ತೆ. ಈ ಥರ ಹಿಂಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಮಜ್ಜಿಗೆ ಅಂಶವನ್ನು ತೆಗೆದು ನಂತರ ನಾವಿದನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಲೆಯನ್ನು ಹಚ್ಕೋತಿದ್ದೀನಿ. ಒಲೆನೂ ಕೂಡ ಅಷ್ಟೇ, ಫಸ್ಟು ಲೋ ಫ್ಲೇಮಲ್ಲಿಟ್ಟು ಇದು ಬೆಣ್ಣೆ ಎಲ್ಲ ಕರಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ತುಪ್ಪ ಸ್ವಲ್ಪ ಸೀದೋಗಿರೋ ಸ್ಮೆಲ್ ಆಗಿಬಿಡುತ್ತೆ. ಅದಕ್ಕೆ ತುಪ್ಪ ಕಾಯಿಸ್ಬೇಕಾದ್ರೆ ಯಾವಾಗಲೂ ನಿಧಾನವಾಗಿಯೇ ಕಾಯಿಸ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಈ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನೀವಿಲ್ಲಿ ಮತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಮುಂದೆ ಕಾಯಿಸ್ಕೊಳ್ಬೇಕಾಗುತ್ತೆ. ಟೋಟಲ್ ಒಂದು 15-20 ನಿಮಿಷ ಆಗುತ್ತೆ. ಇದನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ವೈಟ್ ಮಜ್ಜಿಗೆ ಥರ ಅಂಶ ನಿಮಗೆ ಕಾಣಿಸುತ್ತೆ. ಅದೆಲ್ಲ ಪೂರ್ತಿ ಸ್ಟ್ರೈನ್ ಆಗಿ ಕೆಳಗಡೆ ಹೋಗಿ ಕುತ್ಕೋಬೇಕು. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೈ ಬಿಡಬೇಡಿ. ಆವಾಗವಾಗ ಒಂದೊಂದ್ಸರಿ ಮುಚ್ಕೋತಾನೆ ಇರಬೇಕು. ಹಾಗೆ ತುಪ್ಪವನ್ನು ಕಾಯಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಅದನ್ನು ಬಿಟ್ಟು ಹೋಗಬಾರ್ದು, ಅಂದರೆ ನೀಟಾಗಿ ಕಾಯಿಸ್ಕೋಬೇಕು. ನೋಡಿ, ಇವಾಗ ಇದು ನೊರೆ ಬರ್ತಾಯಿದೆ. ಇದು ನಿಮಗೆ ಕಾಣ್ತಾ ಇರ್ಬೋದು, ಇದರಲ್ಲಿ ಮಜ್ಜಿಗೆ ಅಂಶ ಇದೆ. ಹಿಂಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಪೂರ್ತಿ ಹೋಗಬೇಕು. ನಾನಿಲ್ಲಿ ತುಪ್ಪ ಕಾಯಿಸೋದಕ್ಕೆ ಬರೀ ಉಪ್ಪನ್ನು ಮಾತ್ರ ಹಾಕ್ಕೋತೀನಿ. ನಾನಿಲ್ಲಿ ಬೇರೆ ಏನೂ ಹಾಕೋದಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ವೀಳ್ಯದೆಲೆ ಅಥವಾ ತುಳಸಿ ಎಲೆ ಈ ಥರ ಏನಾದರೂ ನೀವು ಹಾಕೋಬೋದು. ಏಲಕ್ಕಿಯನ್ನು ಕೂಡ ಹಾಕೋಬೋದು ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ. ನನಗೆ ಪ್ಲೈನ್ ಆಗಿದ್ರೇ ಇಷ್ಟ, ಹಾಗಾಗಿ ನಾವು ಹೀಗೇ ಮಾಡ್ಕೊಳ್ಳೋದು. ಇದನ್ನು ಚೆನ್ನಾಗಿ ಕಾಯಿಸ್ಕೊತಾ ನೋಡ್ತಾ ಇರ್ಬೋದು ನೀವಿಲ್ಲಿ ತುಪ್ಪ ಮೇಲೆ ಬರ್ತಾ ಇದೆ. ಈ ಮಜ್ಜಿಗೆ ಅಂಶ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ನೋಡಿ, ಇದೇನು ಮಜ್ಜಿಗೆ ಅಂಶ ನಿಮಗೆ ಕಾಣ್ತಾ ಇದೆ, ಇದು ಗೋಲ್ಡನ್ ಕಲರ್ಗೆ ಟರ್ನ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ. ಇಷ್ಟಾದಮೇಲೆ ನಾವಿದನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ಅಂದಾಜು ಅಂತಂದರೆ ಮೇಲೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದಾಗ ನೀವು ಇದನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ತುಪ್ಪ ಚೆನ್ನಾಗಿ ರೆಡಿಯಾಗಿದೆ. ಇದು ತಣ್ಣಗಾದ ಮೇಲೆ ನಾವಿದನ್ನು
ನಾವು ಯಾವುದು ಡಬ್ಬವನ್ನು ಉಪಯೋಗಿಸ್ತೀವೋ ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಇದನ್ನು ಒಂದು 2 ಗಂಟೆಗಳ ಕಾಲ ತಣಿಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಇದು ಆರಿದೆ. ಈಗ ನಾನಿಲ್ಲಿ ಇದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕಾಗುತ್ತೆ. ಅದರದ್ದು ತಳದಲ್ಲಿರ್ತಕ್ಕಂಥ ಕಸವನ್ನು ಬೇರ್ಪಡಿಸಿ ಶೋಧಿಸ್ಕೊಂಡು ಒಂದು ಡಬ್ಬಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ರುಚಿಯಾದ ತುಪ್ಪ ರೆಡಿಯಾಗಿದೆ. ಹಾಗೆ ಸ್ನೇಹಿತರೆ, ನಾವಿದನ್ನು ನೋಡ್ತಾ ಇರ್ಬೋದು ನೀವು ಇದರ ಕಲರು. ನಾವಿಲ್ಲಿ ಏನು ಅರಿಶಿನ ಪುಡಿಯನ್ನು ಕೂಡ ನಾವು ಯೂಸ್ ಮಾಡಿಲ್ಲ, ಆದರೆ ತುಪ್ಪಕ್ಕೆ ಕಲರು ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಒಂದು ದಿನ ಇಟ್ಟರೆ ಇದು ಗಟ್ಟಿಯಾಗುತ್ತೆ. ಆಗ ಅದರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಬರೀ ಅರ್ಧ ಲೀಟ್ರ್ ಹಾಲಿಂದ ಇಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಹಾಲನ್ನು ತೊಗೊಳ್ಳೋದಾದರೆ ನೀವು ಅಂದಾಜು ತಿಂಗಳಿಗೆಲ್ಲ 1 kg ಮೇಲೆ ತುಪ್ಪವನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಲನ್ನು ಕಾಯಿಸಿ ಕೆನೆಯನ್ನು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಶುದ್ಧವಾಗಿ ತುಪ್ಪವನ್ನು ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಒಂದು ರಾತ್ರಿ ಹಾಗೆ ಬಿಟ್ಟಿದ್ದೆ. ಇದು ತುಪ್ಪ ಗಟ್ಟಿಯಾಗಿದೆ ನೋಡಿ, ಮರಳಾಗಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಯಾವುದೇ ಕಲರನ್ನು ಇದಕ್ಕೆ ಯೂಸ್ ಮಾಡಿಲ್ಲ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.